ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೇ ವ್ಲಾಗ್. ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ವಿ ಆನ್ ದ ಸೆಕೆಂಡ್ ಡೇ ಸ್ಕೂಲ್. ಫಸ್ಟ್ ಡೇ ಆಲ್ರೆಡಿ ಹೋಗಿದ್ದಾನೆ. ಸೊ ತುಂಬ ಖುಷಿಗೆ ಹೋಗ್ತಿದ್ದಾನೆ ಗೈಸ್, ಅಳ್ತಾ ಇಲ್ಲ ಆ್ಯಕ್ಚುಲಿ. ಇವತ್ತು ಆಲ್ರೆಡಿ ಅವ್ನು ರೆಡಿಯಾಗಿದ್ದಾನೆ. ಫೇಸ್ ಸ್ವಲ್ಪ ರೆಡಿ ಮಾಡಬೇಕು. ಅದಾದಮೇಲೆ ಅವನಿಗೋಸ್ಕರ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಟಿಫನ್ ಎಲ್ಲ ಆಗಿದೆ, ಒಂದು ಬಾಕ್ಸ್ ಒಂದು ಪ್ರಿಪೇರ್ ಮಾಡಬೇಕು. ಇವತ್ತು ಬಾಕ್ಸಿಗೆ ಕುಕುಂಬರ್ ಮತ್ತು ಸ್ನ್ಯಾಕ್ಸ್ ಹಾಕೊಂಡು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಬಾಕ್ಸ್ ರೆಡಿ ಮಾಡಿ ಅವನ್ನ ಇವತ್ತು ಸ್ಕೂಲಿಗೆ ಬಿಟ್ಟು ಬರೋಣ. ಓಕೆ ಹೇಳು, ಓಕೆ ಹೇಳು. ಸೊ ಗೈಸ್, ಇವತ್ತು ಕುಕುಂಬರ್ ಹಾಕ್ತಾ ಇದ್ದೀನಿ. ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೇನೆ ಏನೇನು ಬೇಕು ಬಾಕ್ಸಿಗೆ ಅಂತ. ಏನೇನು ಬೇಕು ಬಾಕ್ಸಿಗೆ? ಹಾಂ, ಸೌತೆಕಾಯಿ, ಆಮೇಲೆ ಕುಕುಂಬರ್ ಸೌತೆಕಾಯಿ ಎರಡು ಒಂದೇ ತಾನೆ? ಹಾಂ, ಜೋಳ ನೆನ್ನೆ ತಗೊಂಡೋಗಿದ್ದಲ್ಲ. ಎಷ್ಟು ಬೇಕು? ಜಾಸ್ತಿ? ಅಲ್ಲಿ ಕಾಣಿಸ್ತೇನೆ ಇಲ್ಲ ನೀವು? ಸ್ಕೂಲ್ ಚೆನ್ನಾಗಿತ್ತ ನೀನು ಹೋಗಿದ್ದು? ತೋರ್ಸಲ್ಲಿ ತೋರ್ಸಿ. ಏನಿದೆ? ಏನದು? ಪಿಜ್ಜಾ. ಮತ್ತೆ ಹೆಂಗಿತ್ತು ನೀನು ಸ್ಕೂಲು? ಚೆನ್ನಾಗಿತ್ತ? ಹೇಳಲ್ಲಿ ಜೋರಾಗಿ ಹೇಳ್ಬೇಕು. ಏನೇನು ಮಾಡಿದೆ ನಿನ್ನ ಸ್ಕೂಲಲ್ಲಿ? ಗೇಮ್ಸ್ ಎಲ್ಲ ಆಡುತ್ತಾ? ಕಾರೆಲ್ಲ ನಿಮ್ಮ ಮನೇಲಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಪಾಪು ಅಳ ಸೌಂಡ್ ಜಾಸ್ತಿ ಕೇಳಿಸ್ತೈತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕುಂಬರ್, ಥ್ಯಾಂಕ್ ಯು ಗೈಸ್. ನೋಡಿ, ಇವತ್ತಿಂದು ಬಾಕ್ಸ್ ಬನಾನಾ ಮತ್ತು ಕುಕುಂಬರ್. ಅವ್ನಿಗಿರೋದು ಬರೀ 2 hours ಅಷ್ಟೇ. ಈಗ 9 ಬಿಟ್ಟರೆ 11 ವಾಪಸ್ ಬರ್ತೇನೆ. ಸೊ ಯಾವ್ದು ಬೇಕು ತಿನ್ನಲಿ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಸೊ ಅಷ್ಟೇ. ನಿಂಗೆ ಇಷ್ಟನಾ ಸ್ಕೂಲ್ಗೆ ಹೋಗೋಕ್ಕೆ? ಇಷ್ಟನಾ? ಮ್ಯಾಮ್ ಇರ್ತಾರ ಅಲ್ಲಿ? ಏನು ನಿಮ್ಮ ಮ್ಯಾಮ್ ಹೆಸರು? ಮ್ಯಾಮ್ ಹೆಸರು ಮ್ಯಾಮ್. ಓಕೆ, ಇನ್ನು ಫೇಸ್ ರೆಡಿ ಮಾಡಬೇಕು. ಮುಂಚೆ ಸ್ವಲ್ಪ ಫೇಸಿಗೆ ಕ್ರೀಮ್. ನಾನು ನಾರ್ಮಲ್ ಯಾವುದೇ ಬೇಬಿ ಕ್ರೀಮ್ ಅಂತ ಯೂಸ್ ಮಾಡಲ್ಲ. ಈವನ್ ಪಾಪುಗೂ ಅಷ್ಟೇ. ನಾನು ಕೆಲವು ಕ್ರೀಮ್ಗಳು ಯೂಸ್ ಮಾಡ್ತೀನಿ. ಅದು ನನಗೆ ಓಕೆ ಅನಿಸಿದ್ರೆ ನಾನು ಅದನ್ನೇ ಹಚ್ತೀನಿ. ಯಾಕೆಂದರೆ ಪರ್ಟಿಕ್ಯುಲರಾಗಿ ಬೇಬಿ ಕ್ರೀಮ್ ಅಂತ ಹಚ್ಚಿದಾಗ ಬ್ಲ್ಯಾಕ್ ಆಗೋಗ್ತಾರೆ. ಇವನು ಅಷ್ಟೇ, ಅವಳು ಅಷ್ಟೇ. ಸೊ ಬ್ಲ್ಯಾಕ್ ಆಗಿಬಿಟ್ಟಿದ್ರು. ಕಾಲ್ ಬರ್ತಾಯಿದೆ, ಕಟ್ ಮಾಡಿದೆ ಇರು. ಬ್ಲ್ಯಾಕ್ ಆಗಿದ್ರು. ಸೊ ಅದರಿಂದ ನಾನು ಯಾವುದೇ ಬೇಬಿ ಕ್ರೀಮ್ ಯೂಸ್ ಮಾಡಲ್ಲ. ಅವಳದೇ ಸೌಂಡ್ ಜಾಸ್ತಿ ಗೈಸ್ ಆ್ಯಕ್ಚುಲಿ. ಅವನದಲ್ಲ ಗೈಸ್, ಪಾಪ. ಕಪ್ಪಿಗ್ಲೂ ಇರ್ತೀನಿ ಗೈಸ್, ಯಾಕೆಂದರೆ ದೃಷ್ಟಿ ಆಗಬಾರ್ದು ಅಂತ ಅಷ್ಟೇ. ಬಾಯ್ 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 ಹೇಳ್ಬೇಕು. ಓಕೆ, ಏನಾಯ್ತು? ಏನಾಯ್ತು? ಅಣ್ಣ ಸ್ಕೂಲ್ಗೆ ಹೋಗ್ತಾನೀಗ. ಬರ್ತ್ಯಾ? ಇರೋಣ? ಬಾಯ್ ಮಾಡ್ಬಿಡು. ನೀನು ಮಾಡು, ಅಣ್ಣಂಗೆ ಬಾಯ್ ಮಾಡು. ಪುತ್ತ ಕೊಡ್ತಾಳು. ಏ
ಮುತ್ತು ಕೊಡ್ತೀಯಾ? ಬಾ ಬಂದು ಕೊಡು. ಏಯ್ ನಾನು ಮುತ್ತು ಕೊಡಕ್ಕೆ ಬರ್ತಾ ಇರೋದಿರು. ಬಜಾರಿ ಬಜಾರಿ. ಸುತ್ತ ಕೊಟ್ಟ? ಓಕೆ. ಎಷ್ಟೋ ದಿನ ಆದ್ಮೇಲೆ ಕಾಣಿಸ್ಕೊತವ್ರೆ ಮೇಡಮ್. ಕಾಲೇಜ್ಗೆ ಹೋಗ್ತಾ ಇರೋದಕ್ಕೆ ಹೆಂಗ ಅನ್ನಿಸ್ತೈತೆ? ಹೊಸ ಕಾಲೇಜು ಜೋರಾಗಿ ಹೇಳ್ಬೇಕು. ಸಾಕಾಗ್ಬಿಟ್ಟೈತೆ. ಯಾಕೆ? ಕೂದಲು ಕೆದರ್ಬಿಟ್ಟೆ. ಏಕೆ? ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 5 ಗಂಟೆಗೆ ಬರೋದು. ತಲೆನೋವು ಬರ್ತೈತೆ. ಇವತ್ತು ಹೋಗಿಲ್ವಾ? ಯಾಕೆ? ತಲೆನೋವು. ಓಕೆ, ಅವನ್ನ ಬಿಟ್ಬಿಟ್ಟು ಬರ್ತೀನಿ. ಓಕೆ ಬಾಯ್. ಏನ್ ರೆಡಿ ಆಗಿದ್ದಾನೆ ಅವನು ಸ್ಕೂಲಿಗೆ. ಬ್ಯಾಗ್ ಅವನೇ ಇಟ್ಕೋಬೇಕಂತೆ, ಅವ್ರ ಮ್ಯಾಮ್ ಹೇಳಿದಾರಂತೆ. ಸೊ ಅದರಿಂದ ಅವನೇ ಇಟ್ಕೊಂಡು ತೊಗೊಂಡೋಗ್ತಾನೆ. ಸೊ ಇವನ್ನ ಬಿಡೋದಕ್ಕೆ ನಮ್ಮ ಮನೆಯವರು ಮತ್ತು ಇವನು ಅದಾದಮೇಲೆ ನಾನು ತನಿಖಾ ಬೇಡಿ. ಆ್ಯಕ್ಚುಲಿ ನಾವು ಇಷ್ಟು ಜನ ಹೋಗ್ತೀವಿ. ಏನಕ್ಕೆ ಅಂದರೆ ಅವನ್ನ ಬಿಡೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಹೋದ್ರೆ ಅವನಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ಅಷ್ಟೇ. ಡೈಲಿ ಹೋಗ್ತೀವಿ ಆ್ಯಕ್ಚುಲಿ, ಬಟ್ ಕರ್ಕೊಂಬರಕ್ಕೆ ಮಾತ್ರ ನಾನು ಒಬ್ಬಳೇ ಹೋಗೋದು. ಅವ್ರು ಆಫೀಸ್ಗೆ ಹೋಗಿರ್ತಾರಲ್ಲ ಆದ್ದರಿಂದ ಅಲ್ವಾ ಅಲ್ವಾ? ಹಾಂ ಎಸ್ ಅಲ್ವಾ? ಸೊ ಹೊಡ್ತಾ ಇದ್ದೀವಿ ಗೈಸ್. ಅಲ್ಲಿ ಗಲೀಜಾಗುತ್ತೆ ಚಪ್ಪಲಿ ಎಲ್ಲ. ವಾಪಸ್ ಬರ್ಬೇಕೀಗ. ಬನ್ನಿ ಬೇಗ, ಅಪ್ಪ ಹೊಡ್ತೈತೆ. ನಿಧಾನ. ಎಸ್ ಹೋಗತ್ತು. ಇಳಿ ಕೆಳಗೆ. ಎಸ್ ಬಂತು ಸ್ಕೂಲು. ಬಿಟ್ಕೋ. ತನಿಷ್ಕಾಗೆ ಬಾಯ್. ಓಕೆ ಏನದು ತೆಗಿಬಾರ್ದು. ಅಯ್ಯೋ ತನಿಷ್ಕಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಅವಾಗಲೂ ಚೆನ್ನಾಗಿ ಕೂತಿತ್ತು. ಏ ಗಲ್ಲಿ ಚೆನ್ನಾಗಿದೆ ಮಗ್ಲಿ. ಚೆನ್ನಾಗಿದ್ಯಾ? ಚೆನ್ನಾಗೈತಾ? ಅಷ್ಟೇ. ಅದು ಎಷ್ಟೋ ದಿನ ಆದ್ಮೇಲೆ ಬಂದಳು ಪಾಪ. ನಾನು ಡೈಲಿ ಮಾತಾಡ್ಸ್ತೀನಿ. ನಾನು ಇಲ್ಲಿ ಮನೇಲಿ ನಿಮ್ಮ ಮನೆಗೆ ಬಂದು ಮಾತಾಡ್ಸ್ತೀನಲ್ಲ. 5 ನಿಮಿಷ ಆಟ ಆಡ್ತಾ ಇರೋದು ಇವತ್ತೇ ಅಲ್ವಾ? ಆಟ ಆಡ್ತಾ ಇರೋದು ಇವತ್ತೇ. ಗಂಡು ಮಗಳು ಹುಷಾರಿಲ್ಲ ಪಾಪ. ಫುಲ್ಲು ಮುಖ ಎಲ್ಲ ಬಾಡೋಗಿದೆ ಕಾಲೇಜ್ಗೆ ಹೋಗಿ. ಕಾಲೇಜ್ಗೆ ಹೋದ್ರೆ ಬ್ರೈಟ್ ಆಗುತ್ತಂತೆ. ನಾನು ಬಾಡೋಗ್ಬಿಟ್ಟಿದ್ಯಾ? ಲೋ ಬಿ ಪಿ ಆಗ್ಬಿಟ್ಟೈತೆ. ಅದಕ್ಕೆ ಲೋ ಬಿ ಪಿ. ಏಜ್ ಎಷ್ಟು? 16 ಇಯರ್ಸ್ಗೆ ಲೋ ಬಿ ಪಿ. ಅಕ್ಕ ಅನ್ನು ಕಾಕ. ಅವಳು ಬೆಳಿಗ್ಗೆ ಹೇಳ್ತಾ ಇಲ್ಲ ಅಕ್ಕ ಅಕ್ಕ ಅಂತ ಹೇಳ್ತಾ ಇಲ್ಲ. ಅಕ್ಕ ಅನ್ನು ಮಗಳೇ ಕೊಡಿ. ಅಕ್ಕ ಬೇಬಿ ಅಕ್ಕ ಅನ್ನಿಲಿ. ಅಕ್ಕ ಅಕ್ಕ
ಕ ಕ ಆಯ್ತು ಅಕ್ಕ ಅನ್ನು ಅಂತೀನಿ ಅಂತೀನಿ ಬಿಡು. ಅಕ್ಕ ಅನ್ನು ಅಂತೀನಿ ಕ ಅಷ್ಟೇ. ಏನ್ ಬೇಕು? ಕಾಫಿ ಕಾಫಿ ಬೇಕಾ? ಸುಟ್ಟ ಕಾಫಿ ಬೇಕಾ? ಆ್ಯಕ್ಚುಲಿ ಇವಾಗ ಹೋಗೋಳು ಸಿಂಚನ ಮಾಡೋದಕ್ಕೆ ಒಬ್ರಿಸಿದ್ರೆ ಎಕ್ಕ ಮುಖ ಬೇಕಂತಾರೆ. ನೋಡ್ರಿ ಅವಳ ರಿಯಾಕ್ಷನ್ ಹಿಂಗಿರುತ್ತೆ. ಜೋರಾಗಿ ತಟ್ಟಿದ್ ನೋಡಿ ಯಾರೋ ಬಂದ್ರು ಅನ್ಕೊಂಡೆ. ಏನ್ ಅನ್ಕೊಂಡೆ? ಮಲ್ಕತೀನಿ ಅಂದ್ಬಿಟ್ಟು ಟಿವಿ ನೋಡ್ಕೊಂಡು ಕೂತವಳಿ. ಇದೇನು ಆ್ಯಕ್ಚುಲಿ ಇದು ಅದ್ರ ಪ್ರಾಬ್ಲಮ್ ಅಲ್ಲ ನೋಡಿ, ಇದ್ರ ಪ್ರಾಬ್ಲಮ್. ಪೌಚ್ ತಿರ್ಗಾ ಚೇಂಜ್ ಮಾಡಬೇಕು ಅಂದರೆ ನಮ್ಮ ಮನೆಯವ್ರು ಬೈತಾರೆ. ಇದು ಹೋಗೇ ಬಿಟ್ಟಿದೆ. ಕಿತ್ಬಿಡ್ರಿ ಅದನ್ನ. ಓ ಇದು ಕಟ್ಟೆ ಆಗೋಯ್ತು ಅಷ್ಟೇ. ಹಾಂ ಈಗ ಕರೆಕ್ಟಾಗಿ ಬರುತ್ತೆ ಗೈಸ್. ಸೊ ಮೇಡಮ್ ಟೈಮ್ ನೋಡಿ ಗೈಸ್, ಈಗ ಇನ್ನೂ ವಿಹಾನ್ನ ಬಿಟ್ಟು 2 hours ಆಗಿದೆ. ಈಗ ಅವನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು. ಆಲ್ರೆಡಿ ಕರ್ಕೊಂಬರೋ ಟೈಮ್. ಬರ್ತೀರಾ? ಹೋಗಿ ಬರಲ್ಲ? ನೀವು ಹೋಗಿ ಬನ್ನಿ, ನಾನು ಪ್ಯಾಂಟ್ ಹಾಕೋಬೇಕು. ಸೋಂಬೇರಿ. ಆ ಸ್ಟೋನ್ ಚೆನ್ನಾಗಿತ್ತು. ಸ್ಟೋನ್ ಚೆನ್ನಾಗಿಲ್ಲ, ಒಂಥರ ಇದೆ ಆ್ಯಕ್ಚುಲಿ. ಚೆನ್ನಾಗಿಲ್ಲ ನೋಡಿ, ಬ್ಲರ್ ಕಾಣುತ್ತೆ. ಅದಕ್ಕೆ ಕ್ಯಾಮ್ರಾನು ಬರ್ತಾ ಇಲ್ಲ ಕ್ಲಾರಿಟಿ. ಸೊ ಬೆಳಿಗ್ಗೆ ನಿಂಗೆ ವ್ಲಾಗ್ ಮಾಡ್ತಿದ್ದೀನಿ ನಾನು. ಬರ್ತೀಯಾ? ಕರ್ಕೊಂಬಲ್ಲ? ಕರ್ಕೊಬನ್ನಿ. ಬರಲ್ವಾ? ಅವ್ರ ಮಮ್ಮಿ ನೋಡ್ಲಿ ಅಂತ ಕೆಮ್ತಾ ಇದ್ದಾಳೆ ವ್ಲಾಗಲ್ಲಿ. ಅಯ್ಯೋ ನನ್ನ ಮಗ್ಳಿಗೆ ಹುಷಾರಿಲ್ಲ. ಓಕೆ ಕರ್ಕೊಂಬಂತೀನಿ. ಈಗ ಜಸ್ಟ್ ಟಿಫನ್ ಮುಗಿಸ್ತೆ, ಅನ್ನ ಸಾಂಬಾರು ಮಾಡಿದೆ. ನಾನು ಅವನ್ನ ಬಿಟ್ಬಿಟ್ಟು ಬಂದು ಟಿಫನ್ ಮಾಡೋ ಅಷ್ಟರಲ್ಲಿ ಅವನು ಬಂದೇ ಬಿಡ್ತಾನೆ. ಟಿಫನ್ ಮುಗ್ದಿರುತ್ತೆ ಕರೆಕ್ಟಾಗಿ ಬಂದ್ಬಿಡ್ತಾನೆ ಅವನು. ಅಂದರೆ ಈಗ ಟೆಂಪ್ರವರಿಗೆ ಮಾತ್ರ ಇದನ್ನು ಹೇಳಿದ್ದಾರೆ. ಅದಾದಮೇಲೆ 1:15 ಇರುತ್ತಂತೆ, ನೋಡ್ಬೇಕು. ಅದಾದಮೇಲೆ ಯಾರೂ ಇರಲ್ಲ, ನಾನೇ ಹೋಗಬೇಕು. ಅವಳನ್ನ ಕ್ಯಾರಿ ಬೆಲ್ಟ್ಗೆ ಹಾಕ್ಕೊಂಡು ನಾನೇ ಕರ್ಕೊಬರ್ಬೇಕಿಲ್ಲ, ನಡ್ಕೊಂಡು ಕರ್ಕೊಬರ್ಬೇಕು. ನೋಡೋಣ ಮುಂದೆ ಹೋಯ್ತಾ ಹಿಂಗಾಗುತ್ತೆ ಅಂತ. ಏನೋ ಮಾಡ್ತಾ ಇದ್ದಾಳೆ ಇವಳು. ಅಲ್ಲ ಅದು 5x ಹೋದ್ರೆ ಬ್ಲರ್ ಬರುತ್ತೆ, 1x ಹೋದ್ರೆ ಕ್ಲಿಯರಾಗಿ ಕಾಣುತ್ತಲ್ಲ. ಯಾಕೆ? ಐಫೋನ್ನವ್ರದ್ದು. ಐಫೋನ್ ರೆಡಿ ಮಾಡಿದವ್ರನ್ನಕ್ಕೆ. ಓಕೆ ಬಾಯ್. ಟಿವಿ ಆಫ್ ಮಾಡಿ ಮಲ್ಕೋ. ಟಿವಿ ಆಫ್ ಮಾಡಿದ್ರೆ ನಿದ್ದೆ ಬರಲ್ಲ. ಒಂದು ನಿಮಿಷ ಅದು ಪಾಸ್ ಮಾಡು. ಏನು ಗೊತ್ತಾ ಆ್ಯಕ್ಚುಲಿ ಇವರು ಏನು ಗೊತ್ತಾ, ಇವ್ರ ಮನೇಲಿ ಟಿವಿ ಯಾವಾಗ ಜಾಸ್ತಿ ನೋಡೋದು? ರಾತ್ರಿ ಹೊತ್ತು. ಜೋರಾಗಿ ಹೇಳು. ರಾತ್ರಿ ಹೊತ್ತು, ಮಧ್ಯರಾತ್ರಿ ಹೊತ್ತು, ಬೆಳಗ್ಗೆ. ಅಂದರೆ ಟಿವಿ ಆನಲ್ಲಿದ್ದೇನೆ ಇವ್ರ ಮನೇಲೆಲ್ಲ ಮಲಗೋದು. ನೈಟೆಲ್ಲ ಓಡ್ತಾನೆ ಇರುತ್ತೆ ಗಾಯಿ. ಬೆಳಗ್ಗೆ ಟೈಮ್ ನಾನು ಟಿವಿ ಹಾಕಿರೋದೇ ನೋಡಿಲ್ಲ ಇವ್ರ ಮನೇಲಿ. ಮೋಸ್ಟ್ ಆಫ್ ದ ಟೈಮ್ ನೈಟ್ ಹೊತ್ತೇನೆ. ನೈಟೆಲ್ಲ ಓಡ್ತಾ ಇರುತ್ತೆ. ನೈಟೆಲ್ಲ ಓಡ್ತಾ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಆಫ್ ಆಗುತ್ತೆ ಟಿವಿ. ಓಕೆ ಬಾಯ್. ಹೆಂಗಿತ್ತು ಸ್ಕೂಲ್ ಇವತ್ತು? ಹೆಂಗಿತ್ತು ಸ್ಕೂಲು? ಹೌದಾ? ಓಕೆ. ಬರೋ ಅಷ್ಟರಲ್ಲಿ ನಮ್ಮ ಮೇಡಮ್ ಆಲ್ರೆಡಿ ಎದ್ದು ಬಿಟ್ಟಿದ್ದಾರೆ. ಅವ್ರ ಅಣ್ಣನ ವೆಲ್ಕಮ್ ಮಾಡೋದಕ್ಕೆಲ್ಲ ಮಗಳೇ. ಹೂನಾ? ಅವಳು ಈಗ ಗೆದ್ದಿರೋದಕ್ಕೆ ಫುಲ್ಲು ಅವ್ರ ಅಣ್ಣನ ನೋಡ್ತಾ ಇದ್ದಾಳೆ. ಎಲ್ಲಿ ಅಣ್ಣ? ಎಲ್ಲಿದ್ದ ಅವನು ಇಷ್ಟೊತ್ತವರೆಗೂ?
ಅದಾದಮೇಲೆ ಎಲ್ಲ ಆಚೆ ಹೋಗಿದ್ದು, ಅದನ್ನು ಹಾಕಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಈ ಆಟೋ ಲೈನ್ಸ್ ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.